ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮುತ್ತು ಕುರುಬಗವಳಿ ಅಂತ. ಗದಗ ಜಿಲ್ಲೆ, ಗದಗ ತಾಲೂಕು, ಮುಳಗುಂದ ಪಟ್ಟಣ. ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 2018ರಿಂದ 2025ರವರೆಗೆ ಸುಮಾರು 24 ಪ್ರಶ್ನೆ ಪತ್ರಿಕೆಗಳನ್ನು ಕಲೆ ಹಾಕಲಾಗಿದೆ. ಆ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಧ್ಯಮಾವಧಿ ಪ್ರಶ್ನೆ ಪತ್ರಿಕೆಗಳು, ಪೂರ್ವ ಸಿದ್ಧತಾ ಪ್ರಶ್ನೆ ಪತ್ರಿಕೆಗಳು, ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳು ಮತ್ತು ಮಾದರಿಯ ಪ್ರಶ್ನೆ ಪತ್ರಿಕೆಗಳು ಇವೆಲ್ಲ ಕಲೆ ಹಾಕಿ ಅವುಗಳನ್ನು ಪ್ರತಿಯೊಂದು ಪ್ರಶ್ನೆಗಳು ಯಾವ ಮಹತ್ವವಾಗಿದೆ ಎಂಬುದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ಪ್ರಾರಂಭದಲ್ಲಿ ನಿಮಗೆ ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಪ್ರಶ್ನೆಗಳನ್ನು ಕೊಡಮಾಡ್ತಾ ಇದ್ದೀನಿ. ಮೊದಲೆಲ್ಲ ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಪ್ರಶ್ನೆಗಳು ಕೇವಲ 5ರಿಂದ 6 ಪ್ರಶ್ನೆಗಳಿದ್ವು. ಆದರೆ ಈಗ ಹೊಸದಾಗಿ 9 ಪ್ರಶ್ನೆಗಳನ್ನು, ಯೋಜನಾಧಾರ ಪ್ರಶ್ನೆಗಳನ್ನು ನಿಮಗೆ ಕೊಡಮಾಡಿದ್ದಾರೆ. ಆ 9 ಪ್ರಶ್ನೆಗಳನ್ನು ನೀವೇನಾದರೂ ಕಡ್ಡಾಯವಾಗಿ ತಿಳಿದುಕೊಂಡು ಬಿಟ್ರೆ ಅದರಲ್ಲಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ 3 ಪ್ರಶ್ನೆಗಳನ್ನು ಕೊಡಮಾಡ್ತಾರೆ. ಆ 3 ಪ್ರಶ್ನೆಗಳಲ್ಲಿ ನೀವು 2 ಪ್ರಶ್ನೆಗಳಿಗೆ ಉತ್ತರಿಸಿದರೆ ನಿಮ್ಮ 10 ಅಂಕಗಳು ಕಡ್ಡಾಯವಾಗಿ ಸಿಗುತ್ತವೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳೇ, ನಿಮ್ಮ 4 ಅಂಕದ ಪ್ರಶ್ನೆಗಳು ಮತ್ತು 6 ಅಂಕದ ಪ್ರಶ್ನೆಗಳನ್ನು ಸಹ ನಿಮಗೆ ಆ ಪ್ರಶ್ನೆಗಳು ಯಾವ ವರ್ಷ ಕೊಡಮಾಡಿದ್ದಾರೆ ಅನ್ನೋದನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದೇನೆ. ಸೊ ಪ್ರಾರಂಭದಲ್ಲಿ ನಿಮಗೆ ಈ ಕಾರ್ಯಭಾರ ಮತ್ತು ನಿಯೋಜನಾ ಆಧಾರಿತ ಪ್ರಶ್ನೆಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಅದರ ಸದುಪಯೋಗವನ್ನು ತಾವೆಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ. ಅಷ್ಟೇ ಅಲ್ಲದೆ ನಿಮಗೆ ಇನ್ನೂ ಯಾವ ತರನಾಗಿ ಪ್ರಶ್ನೆಗಳು ಬೇಕು ಅನ್ನೋದನ್ನು ತಾವು ಕಮೆಂಟ್ ಮುಖಾಂತರ ತಿಳಿಸಿದರೆ ಅದನ್ನು ತಮಗೆ ನಾನು ಪ್ರಸ್ತುತಪಡಿಸಲು ಇಷ್ಟಪಡ್ತಿದ್ದೆ. ಅಷ್ಟೇ ಅಲ್ಲದೆ ನಾನು ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದರೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರಿದ್ದರೆ ಅವ್ರಿಗೂ ಸಹ ಅದನ್ನು ಶೇರ್ ಮಾಡುವ ಒಂದು ಹಂತವನ್ನು ತಾವು ಅನುಕೂಲ ಮಾಡಬೇಕೆಂದ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ವಿದ್ಯಾರ್ಥಿಗಳೇ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಸಂಬಂಧಪಟ್ಟಂತೆ ಅಧ್ಯಾಯ 2 ಅದರಲ್ಲಿ ಒಂದು ಯೋಜನಾಧಾರಿತ ಪ್ರಶ್ನೆ ಬರುತ್ತೆ. ಹಾಗಾದರೆ ಆ ಯೋಜನಾ ಆಧಾರಿತ ಪ್ರಶ್ನೆಯನ್ನು ನಾವೀಗ ತಿಳ್ಕೊಳ್ಳೋಣ. ಅಧ್ಯಾಯ 2 ಯಾವುದು ಅಂದರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇದರಲ್ಲಿ 5 ಅಂಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಬರುತ್ತೆ. ಹಾಗಾದರೆ ಪ್ರಶ್ನೆ ಯಾವುದು, ಅಂದರೆ ಯಾವ ವರ್ಷ ಕೇಳಿದಾನೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು X1 ಸರಕಿನ ಬೆಲೆ 10 ಮತ್ತು X2 ಸರಕಿನ ಬೆಲೆ ₹20 ಆಗಿದೆ. ಅನುಭೋಗಿಯ ಆದಾಯ ₹100 ಆಗಿದ್ದಾಗ ಈ ಕೆಳಗಿನವುಗಳಿಗೆ ಉತ್ತರಿಸಿ. ನೋಡಿ ವಿದ್ಯಾರ್ಥಿ, ಈ ಪ್ರಶ್ನೆ ಪ್ರೆಸೆಂಟ್ ಆಗಿ ವಾರ್ಷಿಕ ಪರೀಕ್ಷೆ 2ರಲ್ಲಿ 2025ರಲ್ಲಿ ಈ ಪ್ರಶ್ನೆ ಕೇಳಮಾಡಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆಯನ್ನ ಕೇಳಿಬಿಟ್ಟು ಇದರಲ್ಲಿ ಒಟ್ಟು 5 ಪ್ರಶ್ನೆಗಳನ್ನ ಕೊಡಮಾಡ್ತಾನೆ. ಸೊ ಒಂದು ಪ್ರಶ್ನೆಗೆ ಒಂದು ಉತ್ತರ. ಹೀಗಾಗಿ ನೀವು 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡಮಾಡಿದ್ರೆ ನಿಮಗೆ 5 ಅಂಕಗಳು ಸಿಗ್ತವೆ. ಬಹಳ ಈಸಿ ಇದೆ, ಅದನ್ನ ನಾನು ತಿಳಿಸ್ಕೊಡ್ತೀನಿ, ತಾವು ಗಮನವಿಟ್ಟು ಆಲಿಸಬೇಕು. ಹಾಗಾದ್ರೆ 1ನೇ ಪ್ರಶ್ನೆ ನೋಡಿ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು? 2ನೇ ಪ್ರಶ್ನೆ, ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನು ಅನುಭೋಗಿಸಬಹುದು? 3ನೇ ಪ್ರಶ್ನೆ, ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗುತ್ತದೆ? 4ನೇ ಪ್ರಶ್ನೆ, ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ? 5ನೇ ಪ್ರಶ್ನೆ, ಅನುಭೋಗಿಯು X1 ಸರಕನ್ನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ
ಇದು ಸರಿಯೇ? 5 ಪ್ರಶ್ನೆಗಳು. ನಿಮ್ಮ ಗಮನ ಇರಲಿ ವಿದ್ಯಾರ್ಥಿಗಳೇ. ಸೊ ಮೊದಲಿನ ಪ್ರಶ್ನೆ ಪತ್ರಿಕೆಗಳೆಲ್ಲ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳು ಅಂತ ಹೆಸರನ್ನು ಸೂಚಿಸುತ್ತಿದ್ದರು. ಆದರೆ ಈಗ ಪ್ರಶ್ನೆಗಳನ್ನು ಕೇಳುವ ರೀತಿ ಬದಲಾವಣೆಯಾಗಿದೆ. ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿನ ಬದಲಾಗಿ X1 ಸರಕು, X2 ಸರಕು ಅಂತ ಕರೆದಿದ್ದಾರೆ. ಅಥವಾ ನಿಮಗೆ ಇನ್ನೂ ಒಂದು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು. ಎ ಸರಕಿನ ಬೆಲೆ, ಬಿ ಸರಕಿನ ಬೆಲೆ ಅಂತ ಗಮನ ಇದೆ. ಮತ್ತೆ ಈ ಪ್ರಶ್ನೆಗಳನ್ನು ನಾವು ಹಂತ ಹಂತವಾಗಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲನೇ ಪ್ರಶ್ನೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು? X1 ಸರಕಿನ ಬೆಲೆ ಎಷ್ಟು? 10. ಇಲ್ಲಿದೆ X1 ಸರಕಿನ ಬೆಲೆ 10 ಇಲ್ಲಿದೆ. X2 ಸರಕಿನ ಬೆಲೆ 20. ಹೌದಾ? ಸೊ ಅದಕ್ಕೆ ನೋಡಿ, X1 ಸರಕಿನ ಬೆಲೆ 10 ರೂಪಾಯಿ, X2 ಸರಕಿನ ಬೆಲೆ 20 ರೂಪಾಯಿ. ಆದಾಯ ಎಷ್ಟಿದೆ ನೋಡಿ, ಇಲ್ಲಿದೆ ನೋಡಿ, ಆದಾಯ ಎಷ್ಟು? 100 ರೂಪಾಯಿ. ಹಾಗಾದ್ರೆ ಆದಾಯ ಎಷ್ಟು? 100 ರೂಪಾಯಿ. ಇಷ್ಟು ಸಿಂಪಲ್ ಆಗಿ ಬರ್ಕೊಂಡ್ರಿ? ಎಸ್. ಹಾಗಾದ್ರೆ ನಾವು ಪ್ರಶ್ನೆ ನೋಡೋಣ. ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು, ಅನುಭೋಗಿಯ ಸಂಪೂರ್ಣ ಆದಾಯ ಎಷ್ಟೈತ್ರಿ? 100. ಹೌದಾ? ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ, ಆ 100 ರೂಪಾಯಿನ ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನು ಅನುಭೋಗಿಸಬಹುದು? ಅನುಭೋಗಿಯ ಆದಾಯ 100 ಇದೆ, X1 ಬೆಲೆ 10 ಇದೆ. ಹಾಗಾದ್ರೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನ ಕೊಂಡುಕೊಳ್ಳುತ್ತಾನೆ ಅಥವಾ ಅನುಭೋಗಿಸುತ್ತಾನೆ ಎಂಬುದನ್ನ ನಾವು ನೋಡ್ಕೊಳ್ಳೋಣ. ಹಾಗಾದ್ರೆ ಇದನ್ನ ಹೇಗೆ ಮಾಡಬೇಕು ನೋಡಿ. ಆದಾಯ 100 ರೂಪಾಯಿ ಇದೆ, ಡಿವೈಡೆಡ್ ಬೈ ಮಾಡಿ. X1 ಸರಕಿನ ಬೆಲೆ ಎಷ್ಟು? 10 ಇದೆ, 10 ಅಂತ ಹಚ್ಕೊಳ್ಳಿ. ವೆರಿ ಸಿಂಪಲ್ ಕ್ವಶನ್. 10 ಕ್ಯಾನ್ಸಲ್, ಉಳಿದಿದ್ದಷ್ಟು 10. ಹೌದಾ? ಹಾಗಾದ್ರೆ ಅನುಭೋಗಿ ತನ್ನ ಎಲ್ಲ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ X1 ಸರಕನ್ನ ಕೊಂಡುಕೊಳ್ಳುತ್ತಾನೆ ಎಂದರೆ 10ರಷ್ಟು X1 ಸರಕನ್ನ ಕೊಂಡುಕೊಳ್ಳುತ್ತಾನೆ. ಹಾಗಾದ್ರೆ ಉತ್ತರ 10. ಬರ್ಬಿಟ್ಬಿಡಿ, 1 ಮಾರ್ಕ್ಸ್ ಸಿಕ್ತು. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನ ಖರ್ಚು ಮಾಡಿ ಎಷ್ಟು ಪ್ರಮಾಣದ X2 ಸರಕನ್ನ ಅನುಭೋಗಿಸಬಹುದು? ಅನುಭೋಗಿ ಆದಾಯ ಎಷ್ಟಿದೆ? 100 ರೂಪಾಯಿ. X2 ಸರಕಿನ ಬೆಲೆ ಎಷ್ಟಿದೆ? 20 ರೂಪಾಯಿ. ಈಗ ನಾವು X1 ಕಂಡು ಹಿಡಿದ್ವಲ್ಲ, ಅದೇ ರೀತಿಯಾಗಿ X2 ಬೆಲೆಯನ್ನು ಕಂಡು ಹಿಡಿಬೇಕು. ನೋಡಿ, ಇಲ್ಲಿ 100 ರೂಪಾಯಿ ಆದಾಯ ಇದೆ, X2 ಬೆಲೆ ಎಷ್ಟಿದೆ? 20 ಇದೆ. 10 ಕ್ಯಾನ್ಸಲ್, 2 1 2 5. ಅಂದ್ರೆ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ 5ರಷ್ಟು X2 ಸರಕುಗಳನ್ನ ಕೊಂಡುಕೊಳ್ಳುತ್ತಾನೆ. ಎಷ್ಟು? 5. ಈಸಿಯಾಗಿ 2 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡಮಾಡಿದ್ರಿ. ಹಾಗಾದ್ರೆ ಮೂರನೇ ಪ್ರಶ್ನೆ ಏನು? ಮೂರನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆ. ಬಜೆಟ್ ರೇಖೆ ಹೇಗೆ ಇರುತ್ತೆ ಅನ್ನೋದು ಗೊತ್ತೈತಲ್ಲ. ಸೊ ಬಜೆಟ್ ರೇಖೆ ಈ ತರನಾಗಿ ಇರುತ್ತೆ. ಬಜೆಟ್ ರೇಖೆ ಈ ತರನಾಗಿ ಇರುತ್ತೆ. ಬಜೆಟ್ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿ ಬಾಗಿರುತ್ತದೆ. ಬಜೆಟ್ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಬಾಗಿರುತ್ತದೆ. ಅದಕ್ಕೆ ನಾವು ಬಜೆಟ್ ರೇಖೆ ಅಂತ ನಾವು ಕರಿತೀವಿ. ನೋಡಿ, ಇಲ್ಲೇ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳು ನೋಡ್ಕೊಳ್ಳೋಣ. ಈ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳನ್ನ ಬಜೆಟ್ ರೇಖೆ ಮುಖಾಂತರ ನಾವು ಎರಡೂ ಸಂಯೋಜನೆ ನೋಡಿಕೊಂಡಾಗ ಈ ಬಜೆಟ್ ರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಬಾಗಿರುತ್ತದೆ. ಹೀಗಾಗಿ ಮೂರನೇ ಪ್ರಶ್ನೆಗೆ ಬಜೆಟ್ ರೇಖೆ ಇಳಿಜಾರು ಕೆಳಮುಖವಾಗಿರುತ್ತದೆ. ಅದಕ್ಕೆ ಆನ್ಸರ್ ಕೆಳಮುಖವಾಗಿರುತ್ತದೆ. ಕೆಳಮುಖವಾಗಿರುತ್ತದೆ.
ನೋಡ್ರಿ ಆಲ್ರೆಡಿ 3 ಅಂಕಗಳನ್ನು ನೀವು ತೆಗೆದುಕೊಂಡ್ಬಿಟ್ರಿ. ಇನ್ನು 4ನೇ ಪ್ರಶ್ನೆಗೆ ಬರೋಣ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ? ನೋಡಿ ಇದು ಏನಪ್ಪಾ ಅಂದ್ರೆ ಬಜೆಟ್ ರೇಖೆ. ನೋಡಿ ಬಜೆಟ್ ರೇಖೆ ಮೇಲಿನ ಎಲ್ಲಾ ಸಂಯೋಜನೆಗಳು ಇಲ್ಲೇ ಎ ಬಿ ಸಿ ಡಿ, ಹೌದಾ? ಈ ಬಜೆಟ್ ರೇಖೆ ಮೇಲಿರ್ತಕ್ಕಂಥ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆ. ಯಾಕ ಅಂತಂದ್ರ ಅನುಭೋಗಿಯ ಆದಾಯ 100 ಇದೆ. ಅನುಭೋಗಿ ತನ್ನ ಎಲ್ಲ ಆದಾಯವನ್ನ ಖರ್ಚು ಮಾಡಲೇಬೇಕು ಮತ್ತು ಆತ ಹೆಚ್ಚುವರಿ ಖರ್ಚು ಮಾಡಲಿಕ್ಕೂ ಕೂಡ ಆಗುವುದಿಲ್ಲ. ಹೀಗಾಗಿ ಅನುಭೋಗಿ ತನ್ನ ಎಲ್ಲ ಅನುಭೋಗಿಯ ಆದಾಯಕ್ಕೆ ಬಜೆಟ್ ರೇಖೆ ಮೇಲಿರ್ತಕ್ಕಂಥ ಎಲ್ಲ ಸಂಯೋಜನೆಗಳು ಸಮನಾಗಿರುತ್ತವೆ. ಆನ್ಸರ್ ಏನ್ರೆ ಸಮನಾಗಿರುತ್ತವೆ. ಸಮನಾಗಿರುತ್ತವೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ ವಿದ್ಯಾರ್ಥಿಗಳೇ. ಅನುಭೋಗಿಯು X1 ಸರಕಿನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಯಾವಾಗಲೂ ಅನುಭೋಗಿ 2 ಸರಕುಗಳನ್ನು ಬಯಸಲಿಕ್ಕೆ ಇಷ್ಟಪಡ್ತಾನೆ. ಸೊ 2 ಸರಕುಗಳನ್ನು ಬಯಸಬೇಕಾದ್ರೆ ಆತ ಹೆಚ್ಚುವರಿಯಾಗಿ ಒಂದನ್ನು ಬಯಸಿದರೆ ಮತ್ತೊಂದನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಏಕೆಂದ್ರೆ ಅದು ಸಹಜ. ಒಂದು ವಸ್ತುವನ್ನ ಹೆಚ್ಚುವರಿಯಾಗಿ ಪಡಿಬೇಕಾದ್ರೆ ಮತ್ತೊಂದು ವಸ್ತುವನ್ನ ಬಿಟ್ಟು ಕೊಡಬೇಕಾಗುತ್ತದೆ. ಅಂದಾಗ ಮಾತ್ರ ನಾವು ಸರಕುಗಳನ್ನ ಕೊಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೋಡೋಣ, ಇಲ್ಲಿ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳಿವೆ. ಈ ಬಾಳೆಹಣ್ಣು ಮತ್ತು ಮಾವಿನ ಹಣ್ಣುಗಳಲ್ಲಿ ಮಾವಿನ ಹಣ್ಣುಗಳನ್ನ ನಾವು ಹೆಚ್ಚುವರಿಯಾಗಿ ಪಡಿಬೇಕಂದ್ರೆ ಸೊ ಬಾಳೆಹಣ್ಣನ್ನ ನಾವು ಕಡಿಮೆ ತೆಗೆದುಕೊಳ್ಬೇಕಾಗುತ್ತೆ. ಅದೇ ರೀತಿ ಬಾಳೆಹಣ್ಣು ಹಣ್ಣುಗಳನ್ನ ನಾವು ಹೆಚ್ಚುವರಿಯಾಗಿ ಪಡಿಬೇಕಾದ್ರೆ ಸೊ ಮಾವಿನ ಹಣ್ಣುಗಳನ್ನ ಬಿಟ್ಟು ಕೊಡಬೇಕಾಗುತ್ತದೆ. ಸೊ ಹೀಗಿದ್ದಾಗ ಮಾತ್ರ ನಾವು ನಮ್ಮ ಸರಕುಗಳನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ 5ನೇ ಪ್ರಶ್ನೆ, ಅನುಭೋಗಿ X1 ಸರಕನ್ನ ಹೆಚ್ಚುವರಿ ಘಟಕವನ್ನು ಪಡೆಯಲು ಬಯಸಿದರೆ X2 ಸರಕನ್ನ ಬಿಟ್ಟು ಕೊಡಬೇಕಾಗುತ್ತದೆ. ಎಸ್, ಅದು ಸರಿಯಾಗಿದೆ ಅಂತ. ಸರಿ, ಸೊ ನಾವು ಇಷ್ಟು ಉತ್ತರವನ್ನ ಸರಿಯಾಗಿ ಬರೆದ್ರೆ ವಿದ್ಯಾರ್ಥಿಗಳೇ ನಿಮಗೆ 5ಕ್ಕೆ 5 ಅಂಕಗಳು ಸಿಗುತ್ತವೆ. ನೀವು ದಯಮಾಡಿ ಪ್ರಶ್ನೆಯನ್ನ ಕನ್ಫ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗಬೇಡಿ. ನಿಮ್ಗೆ ಏನ್ ತಲೆಯಾಗಿರುತ್ತಾ, ಸೊ ನಮ್ಮ ಸರ್ ಹೇಳ್ಯಾರ ಇಷ್ಟ ಐತಿ ಹಂಗಂತ ತಿಳ್ಕೊಂಡು ನೀವು ಬಡ ಇಟ್ಕೊಂಡು ನೀವೇ ಮಾಡ್ತೀರಿ ಬರ್ಬಿಡ್ತೀರಿ. ಸೊ ಅದನ್ನ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ ಗಮನ ಇರಲಿ, X1 ಸರಕಿನ ಬೆಲೆ ಕಡೆ ಗಮನ ಇರಲಿ, ಎಷ್ಟು ಕೊಟ್ಟಿದ್ದಾರೆ. X2 ಸರಕಿನ ಬೆಲೆ ಕಡೆ ಗಮನ ಇರಲಿ, ಅದನ್ನ ಎಷ್ಟು ಕೊಟ್ಟಿದ್ದಾನೆ. ನಿಮ್ಮ ಆದಾಯ ಎಷ್ಟಿದೆ ಗಮನ ಇರಲಿ, ಅದನ್ನ ಕಡೆ ಲಕ್ಷ್ಯ. ಈ 3 ಕಡೆ ಲಕ್ಷ್ಯ ಕೊಟ್ಟರೆ ಸಾಕು. ಸೊ ಈ 3ಗಳನ್ನು ನೀವು ಸರಿಯಾಗಿ ಆಲಿಸಿದ್ರೆ ಈ ಇನ್ನ 2 ಪ್ರಶ್ನೆಗಳು 3ನ್ನ ಆಲಿಸಿ 2 ಪ್ರಶ್ನೆಗಳು ಸರಿಯಾಗಿ ಬರುತ್ತವೆ. ಈ 3 ಪ್ರಶ್ನೆಗಳಂತೂ ಖಾಯಂ ಇರುತ್ತೆ. ವೆರಿ ಸಿಂಪಲ್. ಇದು ಕೆಳಮುಖವಾಗಿರುತ್ತೆ, ಇದು ಸಮನಾಗಿರುತ್ತೆ, ಇದು ಸರಿಯಾಗಿರುತ್ತೆ. ಸೊ ನೀವು ಇಷ್ಟು ಬರೆದ್ರೆ ನಿಮಗೆ 5ಕ್ಕೆ 5 ಅಂಕಗಳು ಸಿಗ್ತವೆ. ಇದನ್ನ ಎಲ್ಲರೂ ಸದುಪಯೋಗ ತೆಗೆದುಕೊಳ್ಳಿ. ಮತ್ತೆ ಸಿಗೋಣ. ಮತ್ತೆ ಅರ್ಥಶಾಸ್ತ್ರ ವಿಷಯದ ಮುಂದಿನ ಅಧ್ಯಾಯಗಳನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ಮುಂದಿನ ಕ್ಲಾಸ್ಗೆ. ಧನ್ಯವಾದ.